ಕರಿಮಣಿ ಇವತ್ತು ಡ್ರೆಸ್ ಹಾಕೊಂಡಿದ್ದಾಳೆ. ರೊಟ್ಟಿ ನಮ್ಮಮ್ಮ ಚೂಡ ಮಾಡೋರೆ ಆ್ಯಂಡ್ ಶೇಂಗಾ. ದಿಸ್ ಈಸ್ ಫಾರ್ ಹೋಳಿಗೆ ಗೈಸ್. ಹಾಯ್ ಹಾಯ್. ಎಷ್ಟು ವರ್ಷ? 230. ನಮ್ಮ ಪಪ್ಪ ಜೊತೆ 230 ಜಾಸ್ತಿ ಐತಪ್ಪ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ನಮ್ಮ ಮನೇಲಿ ನಂದು ಲಾಸ್ಟ್ ಡೇ. ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಗೈಸ್. ನಾನು ಸ್ವಲ್ಪ ಯಾಕೆ ಖುಷಿ ಆಗಿದ್ದೀನಿ ಅಂತ ಅನ್ಕೊತಿರ್ಬೋದು. ಒಂದು ಕಡೆ ಇದೆ ಊರಿಗೆ ಹೋಗ್ಬೇಕಲ್ಲ ಅಂತ ಇದೆ, ಬೆಂಗಳೂರಿಗೆ. ಅಪ್ಪ ಮಾತಾಡ್ತಿದ್ದಾರೆ. ಒಂದು ಕಡೆ ನಮ್ಮ ಬೆಂಗಳೂರಿಗೆ ಹೋಗಬೇಕಲ್ಲ ಅಂತ ಇದೆ, ಇನ್ನೊಂದು ಕಡೆ ಖುಷಿ ಇದೆ ಯಾಕಂದರೆ ನಮ್ಮ ಟಾಮಿ ನೋಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು 15 ಡೇಸ್ ಆಯ್ತು ನಾನು ಬಂದು. ಸೊ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ, ನಮ್ಮಲ್ಲಿ ನಾನು ಊರಿಗೆ ಹೋಗ್ಬೇಕಾದ್ರೆ ಏನೇನು ಮಾಡ್ತಾರೆ ಏನೇನಿಲ್ಲ ಅಂತ ಎಲ್ಲ ತೋರಿಸ್ತೀನಿ. ಸೊ ಬನ್ನಿ, ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮಮ್ಮ ನಮ್ಮ ಪಪ್ಪನ ಶುಗರ್ ಚೆಕ್ ಮಾಡ್ತಿದ್ದಾರೆ ಗೈಸ್. ನಮ್ಮ ಮನೇಲಿ ಇಬ್ಬರು ಡಾಕ್ಟರ್, ನಮ್ಮ ಅಣ್ಣ ಒಬ್ರು, ನಮ್ಮ ಮಮ್ಮಿ ಒಬ್ರು. ನೋಡಿ ಗೈಸ್, ನಮ್ಮಮ್ಮ ಮನೇಲಿ ಚೆಕ್ ಮಾಡೋದು. ಆ್ಯಂಡ್ ಯಾರಿಗಾದ್ರೂ ಹುಷಾರು ತಪ್ಪಿದ್ರೆ ಇದರಿಂದ ಇದು ಬ್ಲಡ್ ಬಂದಿರುತ್ತಲ್ಲ, ನಮ್ಮ ಪಪ್ಪ ಜೊತೆ 230 ಜಾಸ್ತಿ ಐತಪ್ಪ. 185 ಊಟಕ್ಕಿಂತ ಮುಂಚೆ ಇವಾಗ ನಾನು ದಾಳಿಂಬೆ ತೋಟಕ್ಕೆ ಬಂದಿದ್ದೀನಿ. ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತ. ನೋಡಿ, ಎಲ್ಲ ಫುಡ್ ಸೀಸನ್ನು ಮುಗೀತು ಗೈಸ್. ಇವಾಗ 4 ಮಂತ್ಸ್, ಇವಾಗ ಇನ್ನೂ 3 ಮಂತ್ಸ್ ಆದಮೇಲೆ ನಮ್ಮದು ದಾಳಿಂಬೆ ಬರುತ್ತೆ. ಸೊ ಇವಾಗ ಹೋಗ್ಬಿಟ್ಟು ನಮ್ಮ ಪಪ್ಪನ ಶುಗರ್ ಬೇರೆ ಚೆಕ್ ಮಾಡಿದ್ದೀವಿ, ಸ್ವಲ್ಪ ಜಾಸ್ತಿ ಬಂದಿದೆ. ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ನಮ್ಮ ಪಪ್ಪ 15 ಡೇಸ್, ಅದಕ್ಕೆ ಬಂದಿರೋದು ಗೈಸ್. ಚೆನ್ನಾಗೈತಲ್ಲ ನೋಡಿ. ನಾನು ಇವತ್ತೇ ನೋಡ್ತಿರೋದು, ನಾನೇ ನೋಡಿಲ್ಲ ಇಷ್ಟು ದಿನ ಆದ್ರೂ. ಯಾವ ಗಿಡ ಅಂತ ನಂಗೆ ಗೊತ್ತಿಲ್ಲ ನೋಡಿ ಗೈಸ್. ಇವತ್ತು ನಾನು ಹೋಗ್ತಾ ಇದ್ದೀನಿ, ಇನ್ನು ಯಾವಾಗ ಬರ್ತೀನೋ ಗೊತ್ತಿಲ್ಲ. ಬೇಜಾರು. ಇಲ್ಲಿದ್ದರೆ ಆರಾಮ್ ತಿನ್ಕೊಂಡು ಆರಾಮಾಗಿರ್ಬೋದು. ಬಟ್ ಏನಂದರೆ ನಾನು ಟಾಮಿನ ಮಿಸ್ ಮಾಡ್ಕೊತೀನಿ, ಅದಕ್ಕಾದರೂ ಹೋಗ್ಬೇಕು. ಟಾಮಿನ ನೋಡಿಕೊಂಡು ಸ್ವಲ್ಪ ದಿನ ಇದ್ದು ಅಪ್ಪಾಜಿ ಕೂತೈತಂತ. ಹಾಂ ಮುಟ್ಲಿ. ಬಾ ಬಿಡ್ತೀನಿ ಬಾ. ಇಲ್ಲಿದೆ ನೋಡಿ ಶನ್ ಪಾಪ ಬಂಗಾರಿ. ಇವೆಲ್ಲ ನಮ್ಮ ಆಕಳುಗಳ ಪಾಪುಗಳೆಲ್ಲ ಇಲ್ಲಿ ಕಟ್ಟೋದು, ದೊಡ್ಡದೆಲ್ಲ ಅಲ್ಲಿ ಕಟ್ತೀವಿ. ಇದನ್ನು ಬಿಚ್ ಅಂತ ನಮ್ಮ ಪಪ್ಪ. ಕರಿಮಣಿ ಬಿಚ್ಚಾದ್ಮೇಲೆ ಹೆಂಗೆ ಹೋಗುತ್ತೆ ನೋಡಿ ಗೈಸ್. ಇದು ಸೀದಾ ರಮ್ಮನ ಹತ್ರ ಹೋಗುತ್ತೆ. ನಡಿ 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 ಬಾ ನಡಿ ಬಾ 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 ಬಾ. ಅದ್ರ ಅಮ್ಮ ಅಲ್ಲಿ ಇಟ್ಕೊಂಡಿದ್ದೆ ನೋಡಿ. ಪಪ್ಪ ಇದು ಮಾಡ್ತಿದ್ದಾರೆ ಅದಕ್ಕೆ. ಬಾ ಬಾ. ಕ್ಯೂಟ್ ಬಂಗಾರಿ. ನಡಿ 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 ನಡಿ. ಕರ್ಕೊಂಡು ಹೋಗುತ್ತೀವಾಗ ಅದನ್ನದ್ರ ಜೊತೆ. ಹಾಂ ಓಯ್ ಕರಿಮಣಿ. ಗೈಸ್, ನಮ್ಮ ಮನೆಯಲ್ಲಿ ಇಡ್ಲಿ ಚಟ್ನಿ ಸಾಂಬಾರ್ ಇವತ್ತು ಟಿಫನ್. ಇವಾಗ ನಾವು ಟಿಫನ್ ಮುಗಿಸಿ ಕುತ್ಕೊಂಡಿದ್ದೀವಿ. ನಮ್ಮಮ್ಮ ಫುಲ್ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಏನೇನು ಮಾಡ್ತಿದ್ದಾರೆ ಅಂದರೆ, ಅಮ್ಮ ಏನು ಮಾಡತ್ತಿ? ನಮ್ಮ ಹೋಳಿಗೆ ಮಾಡಿದ್ದಾರೆ ಗೈಸ್. ಹೋಳಿಗೆ, ಚೂಡ ಆ್ಯಂಡ್ ರೊಟ್ಟಿ ಮಾಡಿಸ್ತಾ ಇದ್ದಾರೆ ಅಲ್ಲಿ ಲೇಬರ್ಸ್ ಹತ್ರ. ಸೊ ಚಕ್ಲಿ ಮಾಡಿದ್ದಾರೆ ಆ್ಯಂಡ್ ಚಪಾತಿ ಮಾಡಿದ್ದಾರೆ, ಎಲ್ಲ ಮಾಡೋರೆ. ನಮ್ಮ ಪಪ್ಪಗೆ ನಾನು ChatGPT ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅವ್ರಿಗೇನೋ ಅಲ್ಲಿ ನಮ್ಮದು ಗ್ರೀನ್ ಆ್ಯಪಲ್ ಇದೆಯಲ್ಲ, ಅದಕ್ಕೇನೋ ಸ್ವಲ್ಪ ಲೀವ್ಸ್ ಏನೋ ಎಲ್ಲೋ ಆಗಿದ್ದಾವಂತೆ. ಸೊ ಅದಕ್ಕೆ ನಮ್ಮ ಪಪ್ಪಗೆ ChatGPTಲಿ ಹಾಕಿದರೆ ಗೊತ್ತಾಗುತ್ತೆ ಅಪ್ಪಾಜಿ ಅಂತ ಹೇಳಿಬಿಟ್ಟು ಯೂಸ್ ಮಾಡೋಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನಮ್ಮ ಪಪ್ಪ ಲೀವ್ಸ್ ತರಕ್ಕೆ ಹೋಗೋರೆ. ನಾವು ಇವಾಗ ಟಿಫನ್ ಮಾಡಿಬಿಟ್ಟು ಕುತ್ಕೊಂಡಿದ್ದೀವಿ.
ಅಷ್ಟೇ ಗೈಸ್, ಇವತ್ತು ನಾನು ಹೊರಡ್ತಾ ಇದ್ದೀನಿ. ನಮ್ಮಮ್ಮ ಇವಾಗೂ ನಾನು ಬಸ್ ಬುಕ್ ಮಾಡಿದ ಮೇಲೂ ಬೇಡ ಅಂತವ್ರೆ. ಹೋಗಿ ನಾನು ನೋಡಿ ಗೈಸ್, ನಮ್ಮ ಮನೇಲಿ ಏನಂದರೆ ಅಲ್ಲಿ ಕಿಚನಲ್ಲಿ ಹಿಟ್ಟು ಬೇಕಂದರೆ ಇಲ್ಲಿ ಈ ಕಡೆ ಬರ್ತೀವಿ ನಾವು. ಇದು ಗೋಡಾವನ್ ನಮ್ಮದು. ಅಲ್ಲಿ ಗಿರಣಿ ಇದೆ, ಗ್ರೈಂಡರ್. ಆ ಕಡೆ ಹಿಟ್ಟು ಬೇಕಂದರೆ ಇಲ್ಲಿ ಬರೋದು, ಇದೆಲ್ಲ ಕ್ಲೀನ್ ಮಾಡೋದು, ಅಲ್ಲಿ ಹಿಟ್ಟು ಮಾಡ್ಕೊಳ್ಳೋದು, ಹೋಗಿ ಅಷ್ಟೇ. ಹೋಗಿಲ್ಲಮ್ಮ, ನಿಂಗೆ ಏನು ಅನ್ಸುತ್ತೆ? ಸಿಟಿ ಲೈಫ್ ಇಷ್ಟನೋ ಈ ಲೈಫ್ ಇಷ್ಟನೋ? ಇದೇ ಲೈಫ್. ಯಾಕೆ ಇಷ್ಟ? ಯಾಕಿಷ್ಟ? ಸುಮ್ಮನೆ ಯಾಕೆ? ನಾವು ರೈತರು ಎಲ್ಲ ಮನೆಯಲ್ಲೇ ಗೈಸ್. ನಮ್ಮ ಪಪ್ಪ ಎಲ್ಲ ಮನೇಲಿ ಬಂದಿರ್ತಾರೆ. ನಮ್ಮ ಮಮ್ಮಿ ಎಲ್ಲಿ ಹೋಗಂಗೆ ಇಲ್ಲ. ರೈತರ ಮಕ್ಕಳು. ರೈತಾಪಿ ಜೀವನ. ನಮ್ಮ ತಂದೆನೂ ರೈತದಾರ, ನಾವು ರೈತರು. ನಂಗೆ ಯಾವ ಮನೆಗೆ ಮದುವೆ ಮಾಡ್ಕೊಡ್ತೀವಿ? ರೈತರ ಮನೆಗೆ. ನೀವು ಕಲ್ತಿದ್ರ ಮೇಲೆ ನಾವು ಕಲ್ತಿಲ್ಲ, ನಮ್ಗಿರ್ಬೋದು. ಬಟ್ ಇದೇ ಲೈಫ್, ಇದೇ ಚಲೋ. ನಮ್ಮ ಪಪ್ಪ ಮಮ್ಮಿ ಎಲ್ಲಿ ಹೋಗಲ್ಲ ಆಚೆ. ಏನಿದೆ ನಮ್ಮಮ್ಮ ಕಡಿಮೆ. ಮನೆ ಕೆಲಸ ಮಾಡೋಕೆ ಲೇಬರ್ಸು, ರೊಟ್ಟಿ ಮಾಡೋಕೆ ಲೇಬರ್ಸು, ಬಟ್ಟೆ ತೊಳೆಯೋಕೆ ಲೇಬರ್ಸು. ಹಿಟ್ಟು ಬೇಕಾ? ಗ್ರೈಂಡರ್ ಇದೆ. ಆಮೇಲೆ ಫ್ರೂಟ್ಸ್ ಬೇಕಾ? ನ್ಯಾಚುರಲ್ ಎಲ್ಲ ಥರ ಫ್ರೂಟ್ ಹಣ್ಣು ಹಾಕಿದ್ದಾರೆ ನಮ್ಮ ಪಪ್ಪ. ಮುಗೀತು ಅಷ್ಟೇ. ಆರಾಮಾಗಿದ್ದಾರೆ ನಮ್ಮಮ್ಮ. ಇರೋ ನೋಡಿ ಗೈಸ್, ರೊಟ್ಟಿ ಮಾಡ್ಕೊಂಡು ಎಷ್ಟು ವರ್ಷ ಸಂತೋಷ ನಿಮಗೆ? ನೋಡಿ ಇಷ್ಟೆಲ್ಲ ರೊಟ್ಟಿ ಮಾಡಿಕೊಟ್ರು. ಇದೇ ನಮ್ಮದು ಗ್ರೈಂಡರ್. ಗೋಧಿ ಹಾಕಿದ್ರೆ ಕೆಳಗಡೆ ಇಟ್ಟು ಬರುತ್ತೆ. ಅಕ್ಕ ಬಂದಿದ್ರಲ್ಲ ಗೈಸ್, ಅವ್ರಿಗೆ ನಮ್ಮ ಏಜ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರೊಟ್ಟಿ. ನಮ್ಮನೆಲ್ಲ ಅವರೇ ರೊಟ್ಟಿ ಮಾಡೋದು ಯಾವಾಗಲೂ. ರೊಟ್ಟಿ ನಮ್ಮಮ್ಮ ಚೂಡ ಮಾಡೋರೆ. ಆ್ಯಂಡ್ ಶೇಂಗಾ, ದಿಸ್ ಫಾರ್ ಹೋಳಿಗೆ ಗೈಸ್. ಸೊ ಇವಾಗ ಪಪ್ಪ ಮಲ್ಗೋರಿ. ನೋಡಿ ಗೈಸ್, ನಮ್ಮ ಪಾಪುಗೆ ಕರಿಮಣಿ ಇವತ್ತು ಡ್ರೆಸ್ ಹಾಕೊಂಡಿದ್ದಾಳೆ. ಇದು ಹುಡ್ಗಿ ಗೈಸ್, ಫ್ರಾಕ್ ಹಾಕೊಂಡ. ಹಾಯ್ ಮಾಡು. ಹಾಯ್ ಹಾಯ್. ಆಯಿತು. ಇವಾಗ ನಮ್ಮದು 8:30ಗೆ ಬಸ್ ಇರೋದು. ಬಿಜಾಪುರಿಂದ ಬಸ್ ಇದೆ. ಸೊ ಇವಾಗ ನಾವು ರೆಡಿ ಆಗಿಬಿಟ್ಟು ಇಲ್ಲಿಂದ ಹೋಗ್ತಿದ್ದೀವಿ ಗೈಸ್. ಬನ್ನಿ ರೆಡಿ ಆಗೋಣ, ಹೋಗೋಣ. ಅಯ್ಯಪ್ಪ, ಮಳೆ ಬರ್ತಾ ಇದೆ. ನಾವು ಹೋಗೋದು ಮಳೆ ಬರ್ತಾ ಇಲ್ಲ, ಮಳೆ ಬಂದಂಗೆ ಆಗ್ತಾ ಇದೆ. ನಾವು ಹೋಗೋ ದಿನವೇ ಆಗ್ತಾಯಿದೆ ನೋಡಿರಿ. ಇದ್ದಾಗ ಒಂದಿನ ನಮಗೆ ಹೋಗಬೇಕು ಗೈಸ್. ಪಪ್ಪ ಬರ್ತಾರೆ ನಾವು ಬಿಜಾಪುರವರೆಗೂ ಡ್ರಾಪ್ ಮಾಡೋಕ್ಕೆ. ಆಮೇಲೆ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಬಸ್ ಇರೋದು, ಇಲ್ಲಿಂದ ಡೈರೆಕ್ಟ್ ಬಸ್ ಇರೋಲ್ಲ. ಸೊ ಬ್ಯಾಗ್ ಜಾಸ್ತಿ ಇದಾವಲ್ಲ, ಅದಕ್ಕೆ ಅಲ್ಲಿಂದ ಬಿಟ್ಟು ಡ್ರಾಪ್ ಮಾಡಿ ವಾಪಸ್ ಬರ್ತಾರೆ. ನಾವು ಅಲ್ಲಿಂದ ಬಸ್ ಹೊಟ್ಟಿದ್ದೀನಿ. ಎಲ್ರಿಗೂ ಬಾಯ್ ಹೇಳಿ. ನಮ್ಮ ರಾಕಿ ನೋಡಿಲಿ, ನಮ್ಮ ರಾಕಿನ ಪ್ಲೇಸ್ ಇದು. ಅವನಿಗೆ ಒಂದು ಕಾಟ್. ಬಾಯ್ ಆಮ. ತಗೊಂಡಿದ್ದೀನಿ. ಬಾಯ್ ನೋಡಿ ಗೈಸ್. ಬಾಯ್ ಬಂಗಾರಿ. ಬರ್ರಿ ತಗೊಂಡಿ ಬಾಮ. ಪಪ್ಪ ಬರ್ತಾ ಇದ್ದಾರೆ ನಮ್ಗೆ ಬಿಡೋಕ್ಕೆ. ಚಲೋ ಹೋಗೋಣ. ಬಾಯ್. ಈ ಕಡೆ ನೋಡ, ನಮ್ಮಮ್ಮಿ ಹೇಳ್ತಾರೆ ಗೈಸ್, ನಾವು ವೀಕ್ಲಿಗೆ ಬರ್ತೀನಿ ಅಂದ್ರೆ ಹೇಳ್ತಾರೆ ನಮ್ಮ ಮಮ್ಮಿ. ಹೋಗಿ ಬರ್ತೀನಿ ಮತ್ತೆ ನೆಕ್ಸ್ಟ್ ಮಂತ್. ನಾನು ಬರ್ಡೇಗೆ ನಮ್ಮ ಮಮ್ಮಿನೇ ಬರ್ತಾರೆ ನಮ್ಮ ಬೆಂಗಳೂರಿಗೆ. ಬರ್ತಿ? ಈಗ ನೀ ಖುಷಿಯಿಂದ ಕಾಣಿಸ್ಬೇಕಮ್ಮ. ಬರ್ತಿಲ್ಲ? ಬರ್ತಿಲ್ಲ? ಬರ್ತೀನಿ. ಸ್ವಲ್ಪ ಆಗುತ್ತೆ. ನಾವು ಇಲ್ಲಿ ಅಳಲ್ಲ, ಅಲ್ಲಿ ಬಸ್ಸಲ್ಲಿ ಕುತ್ಕೊಂಡು ಅಳ್ತೀವಿ ಅಷ್ಟೇ. ಚಾಲ ಹೋಗೋಣ ಬಂಗಾರ. ಇದು ನೋಡಿ ನಾವು ಹೋಗೋವರೆಗೂ ಹಿಂಗೆ ಬರುತ್ತೆ. ಬಾಯ್ ರಾಕು. ಬಾಯ್ ಪಪ್ಪು. ಅದು ಪ್ರೆಗ್ನೆಂಟ್ ಇದೆ ಗೈಸ್ ಇವಾಗ. ಸೊ ಗೈಸ್, ಇವಾಗ ನಾವು ಬಸ್ಸಲ್ಲಿ ಬಂದು ಕೂತ್ಕೊಂಡ್ವಿ. ಏನಂದರೆ ನಂಗೆ ಇದು ಇಷ್ಟ ಆಗಿದೆ. ಏನಂದರೆ ಎಲ್ಲ ಬಸ್ಸಲ್ಲೂ ಕರ್ಟನ್ಸ್ ಹಾಕ್ತಿದ್ರು ಕಿಟಕಿಗೆ. ಆಮೇಲೆ ಈ ಕಡೆ ಕಂಪಾರ್ಟ್ಮೆಂಟ್ ಇರುತ್ತಲ್ಲ ಈ ಕಡೆ. ಬಟ್ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಪ್ರೈವಸಿ, ಅಂದರೆ ನೈಟ್ ಟೈಮ್ ಓಕೆ ಸೇಫ್ ಇರ್ತದೆ ಗರ್ಲ್ಸಿಗೆ. ಸೊ ಇವಾಗ ನಾವು ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ, ಹೋಗಬೇಕು. ಮಾರ್ನಿಂಗಲ್ಲಿ 5 o'clock ರೀಚ್ ಇರೋದು ಗೈಸ್. ನಾನು ಇಷ್ಟು ಎಕ್ಸೈಟೆಡ್ ಇದ್ದೀನಲ್ಲ. ನನಗೆ ಒಂದು ಕಡೆ ಇದೆ ಮಮ್ಮಿ ಹತ್ರ ಅದೊಂದು ಬೇಜಾರಿದೆ, ಇರಬೇಕಾಗಿದ್ದೀನಿ ಒಂದು ಸ್ವಲ್ಪ ದಿನ ಅಂತ. ಬಟ್ ನಮ್ಮ ಟಾಮಿನಂದ್ರೆ ಇಷ್ಟು ಮಿಸ್ ಮಾಡ್ಕೊತಿದ್ದೆ ನಾನು. ತೋರಿಸ್ತೀನಿ ನಾಳೆ ನಿಮ್ಗೆ ಅದು ಹೆಂಗೆ ಮಾಡುತ್ತೆ ಮಾರ್ನಿಂಗ್ ಹೋದ ತಕ್ಷಣ ಅಂತೇಳಿ. 5 ಗಂಟೆಗೆ ರೀಚ್ ಇರೋದು. ಸೊ ನಾನು ಈಗ ಅಲ್ಲಿವರೆಗೂ ಮಲ್ಕೊತೀನಿ ಗೈಸ್. ಇವಾಗ ನಾವು ಕ್ಯಾಬಲ್ಲಿ ಕುತ್ಕೊಂಡಿದ್ದೀನಿ ಗೈಸ್. ಲಗೇಜ್ ನೋಡಿ ಯಾಕೆ ಮುಂದೆ ಕುತ್ಕೊಂಡವಳೆ, ನಾನು ಹಿಂದೆ ಕುತ್ಕೊಂಡಿದ್ದೀನಿ. ಸೊ ಬನ್ನಿ
ಮಾರ್ನಿಂಗ್ ಗೈಸ್. ಇವತ್ತು ತಾನೇ ಜಸ್ಟ್ ನಮ್ಮ ಮನೆಗೆ ಬಂದಿದ್ದೀವಿ. ಟಾಮಿನ ಕರ್ಕೊಂಡು ಬಾ ಅಂತ ಹೇಳಿದ್ದೀನಿ ಅವ್ರ ಓನರ್ಗೆ. ಕರ್ಕೊಂಡು ಬಂದವರು ಇಲ್ಲ ಗೊತ್ತಿಲ್ಲ. ಟಾಮಿ ಈಗ ಅದಕ್ಕೋಸ್ಕರ ಬಂದು ವೇಟ್ ಮಾಡ್ತಾ ಇದ್ದೀನಿ ನಾನು. ಕೆಳಗಡೆ ಬರುತ್ತಾ ಇಲ್ಲ ನೋಡೋಣ. ನಾನು ಅಲ್ಲಿ ಮೇಲಿಂದ ಕೆಳಗಡೆ ಕಳಿಸಿದಾರಂತೆ. ಅದ್ರ ಮನೆ ಇದೆ ಇದರೊಳಗಿಂದ. ಸೆಕೆಂಡ್ ಫ್ಲೋರಿಂದ ಇಲ್ಲಿಂದ ಬರಬೇಕು ಅದು. ಬಂಗಾರ ತಲೆಗಾಗ್ಯವ ನಾನು. ತಲೆಗಾಗಿತ್ತು ಬಂಗಾರ ಇದು. ತಲೆಗಾಗಿತ್ತು ತಲೆಗೂ ತಲೆಗೋಗಿ ಮನೇನು ಬಿಡಿತ್ತು ನೋಡ್ರಿ ನೋಡ್ರಿ ತಲೆಗಾಗಿದ್ದೀವಿ. ನಾಡಿ ಹೋಗೋಣ ಅಲ್ಲೋಗೋಣ. ನಾನು ಹೋಗೋಣ ಚಿಕ್ಕಪ್ಪ. ಎಷ್ಟು ಚಲಗೋಗಿಯಪ್ಪ ನೀನು. ಕಾರ್ಬರಿ ಗುಂಡು ಬಂಗ ಮಿಸ್ ಮಾಡಿಲ್ಲ ನನಗೆ. ಕಾರ್ಬರಿ ನಾಡಿ. ಸ್ವಲ್ಪ ಇವಾಗ ಮೇಲೆ ಬಂದ್ವಿ ಗೈಸ್. ನೋಡಿ ಏನೂ ಚೇಂಜ್ ಆಗಿಲ್ಲ ಗೈಸ್, ಹಾಗೆ ಇರೋದು. ಸ್ವಲ್ಪ ಬುದ್ಧಿನೂ ಕಲ್ತಿಲ್ಲ, ಹಿಂಗೆ ಇದೆ. ಸ್ವಲ್ಪ ತೆಳ್ಳಗಾಗಿದೆ, ಹೈಟ್ ಆಗಿದೆ. ಸೊ ಇವಾಗ ರೂಮೆಲ್ಲ ಕ್ಲೀನ್ ಮಾಡಬೇಕು. ಫುಲ್ ಗಲೀಜು ಅಂದರೆ ಗಲೀಜಾಗಿದೆ. ಸ್ವಲ್ಪ ಕ್ಲೀನ್ ಮಾಡಿ ಇದ್ರ ಜೊತೆ ಸ್ವಲ್ಪ ಆಟ ಆಡಿ ಮುಂದಿಂದು ನೋಡಬೇಕು ಗೈಸ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಗೈಸ್. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಬೈ ಬೈ, ಟೇಕ್ ಕೇರ್, ಅಂಟಿಲ್ ನೆಕ್ಸ್ಟ್ ವಿಡಿಯೋ.